ಸುಮಾರು 440 ಕೋಟಿ ರೂಪಾಯಿ. ಅದರಲ್ಲಿ KKRDB ಅಂದ್ರೆ ನಮ್ಮ ಕಲ್ಯಾಣ ಕರ್ನಾಟಕ ಆರ್ಟಿಕಲ್ 371J, ಅದರ ಕೆಳಗೆ 208 ಕೋಟಿ, ಎರಡೂ ಸೇರಿ 440 ಕೋಟಿ ರೂಪಾಯಿ ಹಣವನ್ನ ಯಾದಗಿರಿ ಜಿಲ್ಲೆಯಲ್ಲಿ ಇವತ್ತು ಖರ್ಚು ಮಾಡ್ತಾ ಇದ್ದಾರೆ. ಇಡೀ ಕಲ್ಯಾಣ ಕರ್ನಾಟಕದಲ್ಲಿ ಈ ಒಂದು ಬಂಜಾರ ಭವನದ ಹಾಗೂ ನಮ್ಮ ಅನೇಕ ಆರೋಗ್ಯ ಇವೇನು ಹೇಳ್ತೀರಿ ಸಬ್ ಸೆಂಟರ್ಸ್ ಏನಿವೆ ಅವೆಲ್ಲನೂ ಕೂಡ ಸೇರಿ ಈ ಹಣವನ್ನು ಕೊಟ್ಟಿದ್ದಾರೆ. ಈ ವರ್ಷಕ್ಕಾಗಿ ದಯವಿಟ್ಟು ಈ ಹಣ ಬಹಳ ಬೇಗನೆ ಖರ್ಚು ಮಾಡಿ ಮತ್ತೆ ಸಿದ್ದರಾಮಯ್ಯನವ್ರಿಗೆ ಕೇಳಿಕೊಂಡು ಮುಂದಿನ ಕೆಲಸವನ್ನ ಮಾಡಬೇಕು. ಯಾಕಂದ್ರೆ ನಮಗೆ ಹಣ ಸಿಕ್ಕ ಮೇಲೂ ಕೂಡ ಇಲ್ಲಿನ ಜನ ಕೆಲಸ ಮಾಡದೆ ಹೋದ್ರೆ ಬರೇ ನಾನು ನೀನು ಅಂತ ಹೇಳಿ ಕಚ್ಚಾಡ್ಕೊಂಡಿದ್ರೆ ಯಾವ ಕೆಲಸನೂ ಕೂಡ ಆಗೋದಿಲ್ಲ. ಅದಕ್ಕಾಗಿ ದಯವಿಟ್ಟು ಇದಕ್ಕೆ ಹಣ ಖರ್ಚು ಮಾಡಿ ಮತ್ತು ಈ ವರ್ಷ 5,000 ಕೋಟಿ ಏನು ಇಡೀ ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಕೊಟ್ಟಿದ್ದಾರೋ ಅದನ್ನ ಖರ್ಚು ಮಾಡಿ ತೋರಿಸ್ಬೇಕು. ಯಾವಾಗಲೂ ನಮಗೆ ಸಿದ್ದರಾಮಯ್ಯನವರು ಹೇಳ್ತಾರೆ, ನೀವು ಕೊಟ್ಟ ಹಣನೇ ಖರ್ಚು ಮಾಡೋದಿಲ್ಲ, ನಾ ಎಲ್ಲಿಂದ ಕೊಡ್ಲಿ. ಮತ್ತೆ ಬೇರೆ ಮಂತ್ರಿಗಳು ಹಾಗೆ ಹೇಳ್ತಾರೆ. ಅದಕ್ಕೆ ದಯವಿಟ್ಟು ಆ ಕಪ್ಪು ಚುಕ್ಕೆ ನಮ್ಮ ಮಂತ್ರಿಗಳ ಮೇಲೆ MLAಗಳ ಮೇಲೆ ಬರಬಾರ್ದು, ಅಧಿಕಾರಿಗಳ ಮೇಲೆ ಬರಬಾರ್ದು. ನೀವು ಆ ಹಣವನ್ನ ಖರ್ಚು ಮಾಡಿ ಜನರಿಗೆ ಏನು ಸೌಲಭ್ಯಗಳನ್ನು ಕೊಡಬೇಕು ಅದು ಕೊಟ್ಟೇ ತೀರ್ಬೇಕು ಅಂತ ಹೇಳಿ ನನ್ನ ಸಲಹೆ.